ಬಾಂಗ್ಲಾ ವಲಸಿಗರ ಅನೇಕ ಕಡೆ ನಡೀತಿದೆ ಸರ್. ಸರ್ಕಾರ ಎಲ್ಲೊಂದು ಕಡೆ ಬಾಂಗ್ಲಾ ವಲಸಿಗರು ಬಾಂಗ್ಲಾದೇಶ ಇನ್ನಿತರ ದೇಶದವರು ಆಫ್ರಿಕಾ ಕಂಟ್ರೀಸ್ ನಾವು ಭಾಳ ಕಟ್ಟುನಿಟ್ಟುವಾಗಿ ಗಂಭೀರವಾಗಿ ಶೋಧನೆ ನಡೆಸ್ತಾ ಇದ್ದೀವಿ. ನೀವು ಕಳೆದ 3 ತಿಂಗಳಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಸುಮಾರು 1,000 ಜನ ವಲಸಿಗರು ಸಿಕ್ಕಿದ್ದಾರೆ. ಬೇರೆ ಬೇರೆ ನಿಮ್ಮ ಆಫ್ರಿಕನ್ ಇರ್ಬೋದು, ಬಾಂಗ್ಲಾದೇಶಗಳು. ಆಮೇಲೆ ಇವರೆಲ್ಲನೂ ಕೂಡ ನಮಗೆ ಉತ್ತರ ಭಾರತದಿಂದಲೇ ಬಟ್ಟೆ. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗಾಗಲೇ ನಾವು BSF ಅವ್ರ ಜೊತೆ ಟಚ್ನಲ್ಲಿದ್ದೀವಿ, FRO ಅಧಿಕಾರಿಗಳ ಜೊತೆ ನಾವು ಟಚ್ನಲ್ಲಿದ್ದೀವಿ. ವಿ ವಿಲ್ 100% ಟೇಕ್ ಕೇರ್ ಆಫ್ ದಿಸ್ ಇಶ್ಯೂ. ಇದು ಕಾನ್ಸ್ಟೆಂಟಾಗಿ ವಿಜಿಲೆಂಟ್ ಇರಬೇಕಾಗ್ತದೆ. ಬರೀ ನಾವು 1 ವಾರ ಮಾಡೋದು, ಇನ್ನೊಂದು 2 ವಾರ ಬಿಡೋದು ಅಂತ ಇಲ್ಲ, ನಿರಂತರವಾಗಿ ಮಾಡಬೇಕಾಗ್ತದೆ. ಇದಕ್ಕೆ ಅವಶ್ಯಕತೆ ಬಿದ್ದರೆ ಒಂದು ಸ್ಪೆಷಲ್ ತಂಡನೇ ಕೂಡ ನಾವು ಮಾಡ್ತಾಯಿದ್ದೀವಿ. ಮತ್ತು ಭಾಳ ಪ್ರಮುಖವಾದಂಥ ವಿಷಯ ಏನಪ್ಪ, ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ನೆರವು ಕೊಡಬೇಕಾಗುತ್ತೆ. ಯಾಕಂದರೆ ನಮ್ಮ ರಾಜ್ಯ ಯಾವುದೇ ಅಂತಾರಾಷ್ಟ್ರೀಯ ಗಡಿಯನ್ನು ನಾವು ಹೊಂದಿಲ್ಲ, ಸಂಪರ್ಕನೂ ಇಲ್ಲ. ಬಾಂಗ್ಲಾದೇಶ ಗಡಿನೂ ನಮ್ಗೆ ಸಂಪರ್ಕ ಇಲ್ಲ, ನೇಪಾಳ ಸಂಪರ್ಕ ಇಲ್ಲ, ಬೇರೆ ಯಾವ ರಾಷ್ಟ್ರದ್ದು ಬಾರ್ಡರ್ಸನ್ನು ನಾವು ಶೇರ್ ಮಾಡೋದು. ಆದರೆ ಇವತ್ತು ಅವರು ನುಗ್ತಾ ಇದ್ದಾರೆ ಅಂದರೆ ಎಲ್ಲಿಂದ ಬರ್ತಾ ಇದ್ದಾರೆ? ತ್ರಿಪುರಾದಿಂದ ಬರ್ತಾ ಇದ್ದಾರೆ, ಅಸ್ಸಾಮಿಂದ ಬರ್ತಾ ಇದ್ದಾರೆ, ಬೇರೆ ನಾರ್ತ್ ಈಸ್ಟ್ ಇಂದ ಬರ್ತಾ ಇದ್ದಾರೆ, ಪಶ್ಚಿಮ ಬಂಗಾಳಿಂದ ಬರ್ತಾ ಇದ್ದಾರೆ. ಗಡಿ ಕಾಯೋ ಜವಾಬ್ದಾರಿ ಕೇಂದ್ರ ಸರ್ಕಾರ. ಅದೇ ವಿಚಾರದಲ್ಲೇ ಇವರು 2-3 ಎಲೆಕ್ಷನ್ ನಾರ್ತ್ ಈಸ್ಟಲ್ಲೂ ಮಾಡಿಬಿಟ್ರು ಮತ್ತು ವೆಸ್ಟ್ ಬೆಂಗಾಲಲ್ಲೂ ಮಾಡಿಬಿಟ್ರು. ಆದರೆ ಅವ್ರ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಷ್ಟು ದೂರ ಬರ್ತಾ ಇದ್ದಾರೆ ಅಂದರೆ ನಾಟ್ ಓನ್ಲಿ ಅವರ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಹ್ಯಾವ್ ಬಿಕಮ್ ಪೋರಸ್, ಬಟ್ ಆಲ್ಸೋ ಅದರ್ ಸ್ಟೇಟ್ ಬಾರ್ಡರ್ಸ್ ಆಲ್ಸೋ ಬಿಕಮಿಂಗ್ ಪೋರಸ್ ಅಂತ. ಮತ್ತು ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಪ್ರಾರಂಭ ಆಗಿದೆ ಸೋಷಿಯಲ್ ಮೀಡಿಯಾನಲ್ಲಿ. ಸುಮ್ಮನೆ ಹೋಗೋದು ಸ್ಲಮ್ಗಳಲ್ಲಿ, ಒಂದು ವಿಡಿಯೋ ಮಾಡೋದು, ನಿಮ್ದು ಯಾವ ಊರು, ನಿಮ್ದು ಯಾವ ರಾಷ್ಟ್ರ, ಹಿಂದಿನಲ್ಲಿ ಕೇಳಿಬಿಡೋದು, ಮತ್ತು ಏನು ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡೋದು. ಅಂಥ ವಿಜಿಲ್ಯಾಂಟಿಸಮಿಗೆ ನಾವು ಒಪ್ಪಕ್ಕಾಗಲ್ಲ. ನಿಮ್ಮ ಹತ್ರ ಮಾಹಿತಿ ಇದ್ದರೆ ಬಂದು ಸ್ಟೇಷನ್ನಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಕೊಡಿ. ನೀವು ಸೋಷಿಯಲ್ ಮೀಡಿಯಾ ಹೀರೋ ಆಗಕ್ಕೆ ಹೋಗಿ ನೀವು ಅಂತಾರಾಷ್ಟ್ರೀಯ ಈ ಜಾಳ ಏನಿದೆ ಅದನ್ನು ಬಲಪಡಿಸ್ತಾ ಇದ್ದೀವಿ. ಮಾರಲ್ ಪೊಲೀಸಿಂಗ್ ಮಾಡಬಾರ್ದು. ನೋ ಮಾರಲ್ ಪೊಲೀಸಿಂಗ್, ನೋ ವಿಜಿಲೆಂಟಿಸಮ್ ವಿಲ್ ಬಿ ಟಾಲರೇಟೆಡ್. ಯಾಕಂದರೆ ಇವ್ರು ಹೋಗಿ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾರೆ, ಅವ್ರು ಎಚ್ಚೆತ್ಕೊಳ್ತಾರೆ. ಈಗ ಅವನು ಯಾರು ಸಿಕ್ಬಿರ್ತಾನೆ ಅವನು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಅವ್ರ ಮೂಲ ಯಾವುದು? ಅವ್ರ ಏನು ಠೇಕೆದಾರ್ ಅಂತ ಹೇಳ್ತಾರೆ ಇವರಿಗೆ, ಅವ್ರ ಕಾಂಟ್ರಾಕ್ಟರ್. ಅವ್ನ ಕಾಂಟ್ರಾಕ್ಟರ್ ಯಾರು? ಅವನಿಗೆ ಆಧಾರ್ ಕಾರ್ಡ್ ಕೊಡಿಸಿದ್ದು ಯಾರು? ಅವನಿಗೆ ಇಲ್ಲಿ ಉದ್ಯೋಗ ಕೊಡಿಸ್ತಾ ಇರೋದು ಯಾರು? ಇಲ್ಲಿ ಹೋಗಿ ಖಾಸಗಿ ಕಂಪನಿಗಳಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ನೌಕರಿಗಳನ್ನು ಇಸ್ಕೊಡ್ತಾ ಇರೋದು ಯಾರು? ಅದು ನಮ್ಗೆ ಸಿಗಬೇಕಲ್ಲ. ನೀವೇನೋ ನಿಮಗೆ ಲೈಕ್ಗಳಿಗೆ ಶೇರ್ಗಳಿಗೆ ನೀವು ಮಾಡಿಬಿಡ್ತೀರಾ, ಆದರೆ ಇದ್ರ ಮೇಲೆ ಸೆಕ್ಯೂರಿಟಿ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀಳ್ತೇವೆ ಅಂತ ಸ್ವಲ್ಪ ಜವಾಬ್ದಾರಿಯಿಂದ ಮಾಡಬೇಕು. ಸೊ ಇನ್ಮೇಲಿಂದ ಸೋಷಿಯಲ್ ಮೀಡಿಯಾ ಈ ಆಕ್ಟಿವಿಸಮ್ ಏನಿದೆ ಅದು ನಿಲ್ಲಬೇಕಾಗ್ತದೆ. ನಿಮ್ಮ ಹತ್ರ ಮಾಹಿತಿ ಇದ್ದರೆ ತಂದುಕೊಡಿ ಪೊಲೀಸವರಿಗೆ. ಈಗ ನೀವು ಪೊಲೀಸರು ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಗೊತ್ತಿದ್ರೆ ನಾವು ಮಾಡ್ತಾ ಇದ್ದೀವಲ್ಲ, ಅವ್ರಿಗಿಂತ ಜಾಸ್ತಿ ನಾವು ಹಿಡಿತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ನಮ್ಮದು ಪ್ರಚಾರ ಆಗ್ತಾ ಇಲ್ಲ. ಆಮೇಲೆ ನಾವು ಸೋಷಿಯಲ್ ಮೀಡಿಯಾನಲ್ಲಿ ಹಾಕೋಕ್ಕಾಗಲ್ಲ ಅಲ್ಲ, ಇವೆಲ್ಲ ಹಾಕೋಕ್ಕಾಗ್ತದ? ನಾವು ಎಲ್ಲಿ ರಹಸ್ಯವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ, ಯಾರು ರಹಸ್ಯ ಕಾರ್ಯಾಚರಣೆ ಅಧಿಕಾರಿಗಳು ಯಾರು, ಅದೆಲ್ಲ ಹೇಳೋಕ್ಕಾಗ್ತದೆ. ನಾವು ಗೌಪ್ಯತೆ ಮೇಂಟೈನ್ ಮಾಡಬೇಕಾಗ್ತದೆ ನಮಗೆ. ಆದರೆ ಇವತ್ತು ಇದೆಲ್ಲ ಏನು ನಡೀತಾ ಇದೆ, ದಿಸ್ ವಿಲ್ ನಾಟ್ ಬಿ ಟಾಲರೇಟೆಡ್. ನಿಮ್ಮ ಹತ್ರ ನೀವು ನಿಜವಾಗ್ಲೂ ಒಳ್ಳೆ ಪ್ರಜೆ ಇದ್ದರೆ, ನಿಜವಾಗ್ಲೂ ರಾಜ್ಯದ ಹಿತಾಸಕ್ತಿ ಬಯಸ್ತಾ ಇದ್ರೆ ಗಿವ್ ಅಸ್ ಇನ್ಫಾರ್ಮೇಶನ್, ವಿ ವಿಲ್ ಆಕ್ಟ್. ನಮ್ಮ ಜೊತೆ ಕೈ ಜೋಡಿಸಿ ಪ್ರಾಪರ್ ವೇಯಿಂದ ಮಾಡಿ. ಒಬ್ಬರಲ್ಲ ನಮಗೆ ಬೇಕಾಗಿರೋದು, ನಮಗೆ ಅವ್ರ ಮೂಲ ಮಟ್ಟ ಏನಿದೆ, ಇವ್ರು ಯಾರು ಎಲ್ಲಿ ಬೆಂಗಾಲಿಂದ ಕರ್ಕೊಂಡು ಬರ್ತಾರೋ, ಡೈರೆಕ್ಟ್ ಬಾಂಗ್ಲಾದೇಶಿಂದ ಕರ್ಕೊಂಡು ಬರ್ತಾರೋ, ಅಸ್ಸಾಮಿಂದ ಕರ್ಕೊಂಡು ಬರ್ತಾರೋ, ಇಲ್ಲಿ ಬಂದು ಎಲ್ಲಿರ್ತಾರೆ, ಯಾರವ್ರಿಗೆ ಆಧಾರ್ ಕಾರ್ಡ್ಗಳು ಕೊಡೋದು, ಆ ಆಧಾರ್ ಕಾರ್ಡ್ ಮೇಲೆ ಯಾರವ್ರಿಗೆ ಉದ್ಯೋಗ ಕೊಡೋದು, ಯಾವ ಆಧಾರದ ಮೇಲೆ ಇವರು ವೆರಿಫಿಕೇಷನ್ ಮಾಡ್ತಾರೋ ಅವೆಲ್ಲ ಗೊತ್ತಾಗಬೇಕಲ್ಲ. ಸೊ ವಿ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಿಸ್ ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಸೀರಿಯಸ್ ಅಬೌಟ್ ದಿಸ್. ಸ್ಟ್ಯಾಟಿಸ್ಟಿಕ್ಸ್ ನೋಡಿ ಈಗಾಗಲೇ ಕೆಲವು ಜಾಗದಲ್ಲಿ 1000ಕ್ಕಿಂತ ಹೆಚ್ಚನ್ನು ನಾವು ಆಗಲೇ ಹಿಡಿದಿದ್ದೇವೆ. ಅವ್ರ FROಗೆ ನಾವು
ಹ್ಯಾಂಡ್ ಓವರ್ ಮಾಡ್ತೀನಿ ಅಷ್ಟೇ. ಸರ್ ಬೆಂಗಳೂರು ಅವರು ಸಹೋದರ ಗೋಪಾಲ್ ಜೋಶಿ ಅವ್ರ ಮೇಲೆ ನೋಡಿ, ಇದು ನನಗೆ ಕೇಳಿದ್ರೆ ನಾವೇನು ಹೇಳಿ, ಈಗ ಯಾರೋ ಸಂತ್ರಸ್ತರು ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ತೊಗೊಳೋ ಜವಾಬ್ದಾರಿ ನಮಗೆ. FIR ಮಾಡಿದ್ದೀವಿ ಬೇಸ್ಡ್ ಆಸ್ ಪರ್ ದ ಲಾ. ಈ ಪ್ರಶ್ನೆ ನೀವು ಕೇಳಬೇಕಾಗಿರೋದು ಪ್ರಹ್ಲಾದ್ ಜೋಶಿ ಅವರಿಗೆ. ಅತ್ಯಾಚಾರಿಗಳೆಲ್ಲ ನಿಮ್ಮ ಸಂಬಂಧಿಕರಿದ್ದಾರೆ, ಮತ್ತೇನಾದರೂ ಅಂದರೆ ಅವರೇ ಹೇಳ್ತಾರೆ ಇಲ್ಲ ನನಗೆ ಅವ್ರಿಗೆ ಸಂಬಂಧ ಇಲ್ಲ. ಈಗಲೇ ಅವ್ರ ಹತ್ರನೂ ಹೇಳ್ತಾ ಇದ್ದೀನಿ ನೋಡಿ, ನನಗೆ ಅವ್ರಿಗೇನು ಸಂಬಂಧ ಇಲ್ಲ. ಪ್ರೆಡಿಕ್ಷನ್ ಈಗ ಮುಂದೆ ಹಿಂದೆ ಆಗಿಲ್ವಾ ಸರ್? ಇವರು ಯಾವುದೋ ನನಗೆ ನೆನಪಿರೋ ಹಾಗೆ ಯಾವುದೋ ಒಂದು ಬ್ಯಾಂಕ್ನಲ್ಲಿ, ಸರ್ಕಾರಿ ಬ್ಯಾಂಕ್ನಲ್ಲಿ ಇವರು ವಂಚನೆ ಮಾಡಿದಾಗ ಕೂಡ ಅದೇ ಹೇಳಿದರು. ಇದು ರಕ್ತ ಸಂಬಂಧಿಕರಿಗೆ ನಾವು ಇಲ್ಲ ಅನ್ನೋಕ್ಕಾಗ್ತದ? ಈಗ ಇಲ್ಲಿ ಡೆಲ್ಲಿನಲ್ಲೆಲ್ಲ ಎಲ್ಲದ್ರ ಬಗ್ಗೆ ಮಾತಾಡ್ತಾರಲ್ಲ. ಈಗ ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸ್ಬಿಟ್ಟು ಇವ್ರು ಭಾಳ ದೊಡ್ಡ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವರಿಗೆ ಸ್ಥಾನಮಾನ ಕೊಟ್ರಲ್ಲ, ಕೊಡಲಿ, ಇದು ಇಟ್ಸ್ ದೇರ್ ಇಶ್ಯೂ. ವಿಚಾರ ಕುಮಾರಸ್ವಾಮಿ ಅವ್ರು ಟೋಲ್ ಕಟ್ಬೇಡಿ ಅಂತ ಹೇಳಿದ್ರು. ನಾವೇನು ಹೇಳೋಕ್ಕಾಗ್ತದೆ ಇದಕ್ಕೆ? ಇಲ್ಲಿ BMRCL ನಮ್ಮ ಮೆಟ್ರೋನಲ್ಲಿ ₹1 ಜಾಸ್ತಿ ಮಾಡಿದ್ರೆ ಇಡೀ BJPದವರು ಬಂದು ಪ್ರತಿಭಟನೆ ಮಾಡ್ತಾರಲ್ವ? ಹೆಂಗೆ ಜಾಸ್ತಿ ಆಯಿತು, ಏನಾಯಿತು ಅಂತ. ಈ ಟೋಲ್ಗಳಲ್ಲಿ ದರ ಜಾಸ್ತಿ ಮಾಡಿದ್ದಾರೆ, ಯಾರು ಕಾರಣ ಅದಕ್ಕೆ? ಎಲ್ಲಿದ್ದಾರೆ ಖಾಲಿ ಟ್ರಕ್ಗಳು ಇವಾಗ? ಎಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಎಲ್ಲ ಕಡೆ ಲೈಸೆನ್ಸ್ ರಿನ್ಯೂವಲ್ ಆಗದೆ ಕೂಡ ವಸೂಲು ಮಾಡ್ತಾರಂತ. ಸರ್, ವೈ ಆರ್ ಯು ಆಸ್ಕಿಂಗ್ ಮೀ ಸೆಂಟ್ರಲ್ ಗೌರ್ಮೆಂಟ್ ಕ್ವೆಶ್ಚನ್? ನೀವು ಹಿಂಗೆ ಕೇಳ್ತೀರಾ, BJP ನಾನು ಉತ್ತರ ಕೊಡ್ತೀನಿ, ಮತ್ತು BJP ಅವರು ಸಂಬಂಧಪಟ್ಟಲ್ಲ ವಿಚಾರಕ್ಕೆ ಮಾತಾಡ್ತೀರಾ ಅಂತಾರೆ. ಅವ್ರಿಗೆ ಕೇಳಿ ಸರ್, ಟೋಲ್ ಇರೋದು ಯಾರ್ದು? NHA ಯಾರು ಅಂಡರ್ ಬರೋದು? ನಮ್ಮ BJP MPಗಳಿಗೂ ಪ್ರಶ್ನೆಗಳು ಕೇಳಿ, ಎಲ್ಲ ಪ್ರಶ್ನೆಗಳು ನನಗೆ ಕೇಳ್ತೀರಲ್ಲ. ನಾನಂತೂ ನೀವು 3 ದಿನದಿಂದ ನೀವು ಹೇಳಿದ್ರೆ ಲಿಂಕ್ ಕಳಿಸ್ತೀನಿ ಅಂತ ನನಗೆ. ಯಾವ್ಯಾರು ನೀವು BJP ಅವರಿಗೆ ಪ್ರಶ್ನೆ ಕೇಳಿದ್ದೀರಾ ಅಂತ ಇನ್ನೂ ಕಾಯ್ತಾನೆ ಇದೀನಿ, ಲಿಂಕೇ ಬಂದಿಲ್ಲ ನನಗೆ. ಚಾನಲ್ ಸರ್, ನಾವು ಸಾಫ್ಟ್ ಆಗಿಲ್ಲ ಅಂತ ಅನ್ಕೊಂಡಿದ್ದೀವಿ ಸರ್. RSS ವಿಚಾರದಲ್ಲಿ ಪತ್ರವನ್ನು ಬರೆದಿದ್ರಿ, ರಿಪ್ಲೈ ಬಂತ ಸರ್? ಅದು ಬರೋದಿಲ್ಲ ಅಂತ ನಿಮ್ಗೆ ಹೇಳಿದ್ದೀನಲ್ಲ. ಆಮೇಲೆ ನಾನು ಹೇಳಿದ್ದೀನಲ್ಲ, ಕರೆಕ್ಟಾಗೇ ಮಾಡ್ತೀನಿ. ನಾವು ಏನಿದ್ರು ಕೂಡ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕು ಸರ್. ಅವರು ಕಾನೂನು ಚೌಕಟ್ಟಿನ ಹೊರಗಿದ್ದಾರೆ, ಅವ್ರಿಗೆ ಕಾನೂನು ಚೌಕಟ್ಟು ಒಳಗೆ ತರ್ತೀನಿ. ಈಗ ಸರ್, ಈಗ ಎಷ್ಟು 1 ತಿಂಗಳಾಯ್ತಾ ಸರ್? ಜವಾಬ್ದಾರಿ 1.5 ತಿಂಗಳಾಯ್ತು. 1.5 ತಿಂಗಳಲ್ಲಿ ಪಾಪ 100 ವರ್ಷದ ಅವ್ರ ಇತಿಹಾಸ ನಾವು ಅಧ್ಯಯನ ಮಾಡಿ ತಿಳ್ಕೊಬೇಕಲ್ಲ. ಅವರಿಗೆ ಅವ್ರ ಇತಿಹಾಸ ಗೊತ್ತಿಲ್ಲ. ಈಗೇನೋ ಪಾಪ ನಿನ್ನೆ ಮೊನ್ನೆ ಎಲ್ಲ ಜೆನ್ಸಿಗೇನೋ ಭೇಟಿ ಆಗಿ ಸಪೋರ್ಟ್ ಹೊಡೆದ್ಬಿಟ್ಟು ಸಪೋರ್ಟ್ ಮಾಡಿದ್ರು. ಆಮೇಲೆ ಇವ್ರು ಯಾರು ದೇಶದ್ರೋಹಿ ಸರ್ಟಿಫಿಕೇಟ್ ಕೊಡೋಕ್ಕೆ? ದೇಶಭಕ್ತಿ ಸರ್ಟಿಫಿಕೇಟ್ ಕೊಡೋಕ್ಕೆ ಇವ್ರು ಯಾರು? ಇವರೇ ರಿಜಿಸ್ಟರ್ ಏನಿಲ್ಲ, ಇವ್ರು ಬೇರೆಯವ್ರಿಗೆ ಸರ್ಟಿಫೈ ಮಾಡ್ತಾರೆ. ದೇ ದೆಮ್ಸೆಲ್ವ್ಸ್ ಆರ್ ನಾಟ್ ಸರ್ಟಿಫೈಡ್. ಹೂ ಆರ್ ದೇ? ಈಗ ನಾನು ತೀರ್ಮಾನ ಮಾಡ್ಬೋದಾ ನೀವು ದೇಶಭಕ್ತರ ದೇಶದ್ರೋಹಿ ಅಂತ? ಅವ್ರು ಯಾರು ತೀರ್ಮಾನ ಮಾಡೋದು? ಅವ್ರೇನು ಸರ್ಟಿಫಿಕೇಟ್ ಕೊಟ್ಟು ಓಡಾಡ್ತಾ ಇದ್ದಾರೆ ಸರ್? ಈಗ ಪತ್ರಕ್ಕೆ ರಿಪ್ಲೈ ಬರಲಿಲ್ಲ ಅಂದ್ರೆ ಮುಂದೆ ಏನು ಸರ್? ನೀವು ವೆಯ್ಟ್ ಮಾಡ್ತೀವಿ, 2 ತಿಂಗಳೇ ಸರ್ಕಾರ ಬಂದು. ಎಸ್, ಅದೇ ಸರ್ ನಾನು ಹೇಳಿದ್ನಲ್ಲ, ನಾನು ಕೊಟ್ಟಾದ್ಮೇಲೆ ಮಾತಾಡಬೇಕಲ್ಲ. ಈಗ ನಾನು ಇವಾಗ ಇವೆಲ್ಲನೂ ಕೂಡ ಇಲ್ಲೇ ಡಿಸ್ಕಸ್ ಮಾಡಿದ್ರೆ ಪಾಪ ಅವ್ರಿಗೆ ಸರ್ಪ್ರೈಸ್ ಎಲಿಮೆಂಟ್ ಏನಿರುತ್ತೆ? ಲೀಗಲ್ ಎಲಿಮೆಂಟ್ ಏನಿರುತ್ತೆ? ಖಾತೆ ಹಂಚಿಕೆ ಈಗ CM ಕೇಳಿದ್ರಲ್ಲ ಸರ್, ತಮ್ದೇನಾದ್ರೂ ಖಾತೆ ಹಂಚಿಕೆ ಏನಾದ್ರು ಇದು ಬದಲಾವಣೆ ಆಗುತ್ತೆ ಸರ್? ಬದಲಾವಣೆ ಬಯಸ್ತಾ ಇದ್ದೀರಾ? ಏನಾದ್ರು CM ಸಾಹೇಬ್ರಿಗೆ ಹೇಳಿದ್ರೆ ಬದಲಾವಣೆ ಮಾಡ್ತಾರೆ. ನಿಮ್ಮಿಂದಲೇ ಆಗ್ಬೇಕು. ನಮ್ಮ ಪಕ್ಷದವರಾಗ್ಲಿ ನಮ್ಮ ಕಾರ್ಯಕರ್ತರಾಗ್ಲಿ ಬದಲಾವಣೆ ಬಯಸ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ರಾಮಲಿಂಗಾರೆಡ್ಡಿ ಅವರು, ಕೃಷ್ಣ ಬೈರೇಗೌಡರು, ಇಲ್ಲ ಅದು ನನಗೆ ಗೊತ್ತಿಲ್ಲ. ಬಟ್ ನಿಮ್ದೇನು ಬೈಕೆ ಇಲ್ಲ ಅಲ್ಲ? ನೀವು ಬೈಕೆ, ನಿಮ್ಮ ಬೈಕೆ ಇಲ್ಲ ಅಂದ್ರೆ ಐ ಆಮ್ ಸೇಫ್. ಸರಿ, ಹೆಚ್ಚಿನ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಹಿಂದೆ ಎಷ್ಟು ಜನ ಇದ್ರು? ಅಷ್ಟು ನಾನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಹೇಳ್ದಂಗೆ ಸಾಮಾಜಿಕ ನ್ಯಾಯ ಕೊಡಿಸೋದು ಭಾಳ ಕಷ್ಟದ ಕೆಲಸ. ಎಸ್ಪೆಷಲಿ ನಾವು 135, 140 ಇದ್ದಾಗ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು, ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಅನುಭವಕ್ಕೆ ನ್ಯಾಯ ಕೊಡಿಸೋದು, ಯುವ ಉತ್ಸಾಹಕ್ಕೆ ನ್ಯಾಯ ಕೊಡಿಸೋದು ಕಷ್ಟ. ಆದರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಹಿರಿಯರಿಂದ ಆಗಿದೆ. ಅಂದರೆ ಏನಾದರೂ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಕೂಡ ತಿದ್ಕೋತೀನಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್.